ಸ್ನೇಹಿತರೆ, ಕನಕಪುರ ಕಥೆಗಳಿಗೆ ಮತ್ತೊಮ್ಮೆ ಆದರದ ಸ್ವಾಗತ. ಸ್ನೇಹಿತರೆ, ನಾವು ಇಂದು ನಮ್ಮ ಕನಕಪುರ ತಾಲೂಕಿನ ಪುರಾಣ ಪ್ರಸಿದ್ಧ ಶ್ರೀ ಶಿವನಂಕಾರೇಶ್ವರ ಸನ್ನಿಧಿಗೆ ಬಂದಿದ್ದೀವಿ. ಈ ಸನ್ನಿಧಿಗೆ ನೀವು ಬರಬೇಕು ಅಂತ ಹೇಳಿದ್ರೆ ಬೆಂಗಳೂರಿನಿಂದ ಕನಕಪುರಕ್ಕೆ ಬಂದು ಕನಕಪುರದಿಂದ ಸಂಗಮ ರಸ್ತೆಯಲ್ಲಿ ಅತ್ಯಂತರ ಸಂಗಮಕ್ಕೆ ಇನ್ನೇನು ಸಂಗಮಕ್ಕೆ ಬರ್ತಾ ಇದ್ದೀರಾ ಅನ್ನೋ 1 ಕಿಲೋಮೀಟರ್ ಹಿಂದೆ ಎಡಕ್ಕೆ ನಿಮ್ಗಲ್ಲಿ ನಾಮಫಲಕ ಹಾಕಿದ್ದಾರೆ, ಶಿವನಂಕಾರೇಶ್ವರ ಸನ್ನಿಧಿ ಅಂತ. ಅಲ್ಲಿ ಒಳಗಡೆ ನೀವು ಬಂದ್ರೆ ನಿಮ್ಗೆ ಅರ್ಕಾವತಿ ಸೇತುವೆ ಸಿಗುತ್ತೆ. ಅರ್ಕಾವತಿ ಸೇತುವೆ ದಾಟಿ ಹಾಗೆ ಬಂದ್ರೆ ನಿಮ್ಗೆ ಕಾಡದಾರಿ ಶುರು ಆಗುತ್ತೆ. ಕಾಡದಾರಿಲಿ ಒಂದು 5 ರಿಂದ 6 ಕಿಲೋಮೀಟರ್ ಬಂದ್ರೆ ನಿಮ್ಗೆ ಸ್ವಾಮಿ ಸನ್ನಿಧಿ ಕಾಣುತ್ತೆ. ಸ್ನೇಹಿತರೆ, ಈ ಕ್ಷೇತ್ರದ ಸ್ಥಳ ಪುರಾಣನ ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಸ್ನೇಹಿತರೆ, ಈ ಸನ್ನಿಧಿ ಏನಿದೆ ಇದು ಈಶ್ವರ ಸ್ವರೂಪ ಶಿವನಂಕಾರೇಶ್ವರ ಸನ್ನಿಧಿ. ಅಲ್ಲೇನ್ ಕಾಣ್ತಾ ಇದೆ ಬೆಟ್ಟದ ತುದಿ, ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಎಂದು ಜಾತ್ರೆ ನಡೆಯುತ್ತೆ. ಜಾತ್ರೆ ಮುಗಿದ ನಂತರ ಅಲ್ಲಿ ದೀಪ ಬೆಳಗಿಸ್ತಾರೆ. ಆ ರಾತ್ರಿ ಏನು ಶಿವರಾತ್ರಿ ಎಂದು ಅಲ್ಲಿ ದೀಪ ಬೆಳಗಿಸ್ತಾರೆ, ಅದು ಆ ಜಾಗ. ಈ ಸ್ನೇಹಿತರೆ, ಈ ದೇವಾಲಯ ಈಗೇನಿದೆ ಅಲ್ಲಿ ನೀವು ಅಲ್ಲೇನ್ ನೋಡ್ತಾ ಇದ್ದೀರಾ ಅದಷ್ಟೇ ಅಲ್ಲ ಇದ್ದಿದ್ದು. ಈ ದೇವಾಲಯ ಎಲ್ಲಿ ಶುರುವಾಗಿತ್ತು, ಎಲ್ಲಿವರೆಗೂ ಇತ್ತು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು, ಇಲ್ಲಿ ಕಲ್ಲಿನ ಕಟ್ಟೆ ಸುತ್ತ ಕಟ್ಟಿದ್ದಾರೆ. ಇದು ದೇವಾಲಯದ ಮುಂಭಾಗ. ನೀವೇನಪ್ಪ ಇವನು ದೇವಾಲಯದ ಮುಂಭಾಗ ಇದು ಅಂತಿದ್ದಾನೆ. ದೇವಾಲಯ ನೋಡಿದ್ರೆ ಅಲ್ಲಿದೆ ಅಂತ ಏನು ಚಿಂತೆ ಮಾಡಬೇಡಿ, ಖಂಡಿತ ಅದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ಇದೇನ್ ನೋಡ್ತಾ ಇದ್ದೀರಾ, ಬನ್ನಿ ನಾನು ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ನನ್ನ ಪಾದರಕ್ಷೆ ಆಚೆ ಬಿಟ್ಟು ಒಳಗಡೆ ಬಂದ್ರೆ ಇಲ್ಲೇನ್ ಕಾಣ್ತಾ ಇದ್ದೀರಾ, ಇಲ್ಲೊಂದು ಬಾಗ್ಲು ಅಂದ್ರೆ ಬಾಗ್ಲು ಎಂಟ್ರೆನ್ಸ್. ಇದು ನಿಜವಾದ ದೇವಾಲಯದ ಮುಂಭಾಗ. ಈ ದೇವಾಲಯ ಸ್ನೇಹಿತರೆ, ಇಲ್ಲಿಂದ ಈಗೇನಲ್ಲಿ ಗರ್ಭಗುಡಿ ಅಲ್ಲಿ ಈಗಿರೋ ದೇವಾಲಯದ ಗರ್ಭಗುಡಿ ಇದೆ. ಹತ್ತಿರ ಅಂದ್ರೆ ನೀವು ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ದೇವಾಲಯದ ಮೇಲ್ಗಡೆ ರಥ ಎಳಿತಾ ಇದ್ರು, ಚಿನ್ನದ ತೇರನ್ನ ಎಳಿತಾ ಇದ್ರು ಅನ್ನೋದು ಪ್ರತೀತಿ. ಇದು ದೇವಾಲಯದ ಮುಂಭಾಗ. ಅಂದ್ರೆ ಏನು, ನಾವು ದೇವಾಲಯದ ಒಳಗಡೆಗೆ ಎಂಟ್ರೆನ್ಸ್ ತಗೊಳ್ತೀವಿ, ಅದ್ರ ಮುಂಭಾಗ ಅಲ್ಲಿ ದೇವಾಲಯದ ಗರ್ಭಗುಡಿ. ದೇವಾಲಯದ ಮೇಲ್ಗಡೆ ಇಲ್ಲಿ ಏನಿದೆ ಪ್ರಾಂಗಣ, ಇಲ್ಲಿ ಮುಂದ್ಗಡೆ ಪ್ರಾಂಗಣ. ಅದು ಇದು ಇನ್ನೊಂದು ಬಾಗ್ಲು. ಪ್ರಾಂಗಣದ ಸುತ್ತ ದೇವಾಲಯ ಇತ್ತು. ಅಂದ್ರೆ ದೇವಾಲಯದ ಮೇಲ್ಗಡೆ ಚಿನ್ನದ ತೇರನ್ನ ಎಳಿತಾ ಇದ್ರು. ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಈಗ ಮತ್ತೊಂದು ಕ್ವಶನ್ ಬರ್ಬೋದು, ಮತ್ತೆ ಏನಾಯ್ತು ದೇವಾಲಯ, ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಸ್ನೇಹಿತರೆ, ನಾನು ನಿಮ್ಗೆ ಇಲ್ಲಿ ಒಂದು ಜಾಗ ತೋರಿಸ್ತೀನಿ. ಅದಕ್ಕಿಂತ ಮೊದಲು ಈ ದೇವಾಲಯದ ಪ್ರಾಂಗಣ ನೋಡ್ಕೊಬಿಡಿ. ಇಲ್ಲಿ ಶುರುವಾಗಿ ದೇವಾಲಯ, ಅಲ್ಲಿ ಏನಿದೆ ಗರ್ಭಗುಡಿ, ಅಲ್ಲಿವರೆಗೂ ಇತ್ತು. ಅಂತ ದೊಡ್ಡದಾದ ದೇವಾಲಯದ ಮೇಲೆ ಏನು ರಥವನ್ನು ಎಳಿತಾ ಇದ್ರು, ಅಂದ್ರೆ ಚಿನ್ನದ ತೇರನ್ನು ಎಳಿತಾ ಇದ್ರು ಅನ್ನೋದು ಇತಿಹಾಸ ಪ್ರತೀತಿ. ಏನಾಯ್ತು ದೇವಾಲಯ, ಯಾಕೆ ಈಗ ದೇವಾಲಯ ಇಲ್ಲ, ಅದ್ರ ಬಗ್ಗೆ ಖಂಡಿತ ತಿಳಿಸ್ತೀನಿ. ಅದಕ್ಕಿಂತ ಮೊದಲು ಈ ದೇವಾಲಯನ ಕಟ್ಟಿದ್ಯಾರು, ಈ ದೇವಾಲಯ ಹೇಗೆ ಶುರುವಾಯಿತು ಅಂದ್ರೆ ಇದೇನಿದೆ, ಇದು ಈ ಗಿರಿಶಿಖರಗಳು ಏನಿದೆ, ಮೊದಲು ಇಲ್ಲಿ ಹಿರೇಮಡಿವಾಳ ಅನ್ನೋ ಒಂದು ಜಾಗ ಇತ್ತು. ಈ ಜಾಗದಲ್ಲಿ ಈ ವ್ಯಾಪಾರಿಗಳು ಏನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋ ವ್ಯಾಪಾರಿಗಳು, ಅವರು ನಂದೇಶ್ ಶೆಟ್ಟರು ಅವರು ವ್ಯಾಪಾರಕ್ಕೊಂದು ಈ ಮಾರ್ಗವಾಗಿ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಈ ಜಾಗದಲ್ಲಿ ಒಂದು ಜಾಲಿ ಮರ ಇರುತ್ತೆ. ಜಾಲಿ ಮರದ ಕೆಳಗಡೆ ಉಳ್ಕೊಂಡು ಅವ್ರಿಗೆ ಅವ್ರಿಗೆ ಊಟಕ್ಕೆ ದಾಸೋಹ ತಯಾರು ಮಾಡ್ಕೊಳ್ಳಿಕ್ಕೆ ಕೂತ್ಕೊಳ್ತಾರೆ. ಅಲ್ಲಿ ಒಲೆ ಹುಡ್ಕೋಬೇಕಲ್ಲ, ಒಲೆ ಹುಡ್ಕೊಳ್ಳಿಕ್ಕೋಸ್ಕರ ಕಲ್ಲುಗಳನ್ನ ತಕೊಂಡು ಒಲೆ ಹಚ್ಚಲಿಕ್ಕೆ ಏನೇನೋ ಪ್ರಯತ್ನ ಪಡ್ತಾರೆ. ಒಲೆ ಹತ್ತದೇ ಇಲ್ಲ. ಹಲವು ಬಾರಿ ಪ್ರಯತ್ನ ಪಟ್ಟು ಆ ಶೆಟ್ರು ನಿತ್ರಾಣಗೊಳ್ತಾರೆ. ನಿತ್ರಾಣಗೊಂಡು ಸುಸ್ತಾಗ್ಬಿಡ್ತಾರೆ. ಹಾಗೆ ಇಲ್ಲಿ ನಾನು
ಏನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೆ ಎಲ್ಲೆ ಮಾರಮ್ಮನ ದೇವಸ್ಥಾನ, ಅಲ್ಲಿ ಹೋಗಿ ಬೆಳ್ಕೊಳ್ಳಾಗಿ. ಸೊ ಎಲ್ಲೆ ಮಾರಮ್ಮ ತಾಯಿ ಅವರ ಕನಸಿನಲ್ಲಿ ಬಂದು ಏನು ಕಲ್ಲುಗಳನ್ನ ಯೂಸ್ ಮಾಡಿದ್ಯಾ ಅದು ಉದ್ಭವ ಮೂರ್ತಿ, ಅಂದ್ರೆ ಶಿವನ ಅವತಾರ ಉದ್ಭವ ಮೂರ್ತಿ ಅಂತ ಹೇಳಿದ್ಮೇಲೆ ಶೆಟ್ರು ಅದಕ್ಕೆ ಅಲ್ಲೇ ಏನು ತಮ್ಮ ಮನಸ್ಸಿನಲ್ಲೇನೆ ಆಣೆ ಪ್ರಮಾಣ ಮಾಡ್ತಾರೆ, ನಾನು ಖಂಡಿತ ಇಲ್ಲಿ ಒಂದು ದೇವಾಲಯನ ಕಟ್ಟಿಸ್ಕೊಡ್ತೀನಿ ಅಂತ. ತತ್ಕ್ಷಣನೇ ಅವರ ನಿತ್ರಾಣ, ಅವರ ಸುಸ್ತು ಎಲ್ಲ ಹೋಗಿ ಅವರು ಇಲ್ಲಿಂದ ಮತ್ತೆ ಮುಂದಿನ ಊರಿಗೆ ವ್ಯಾಪಾರಕ್ಕೆ ಹೋಗಿ ವ್ಯಾಪಾರ ಮುಗಿಸಿ ಮತ್ತೆ ಅವರು ಅಲ್ಗೂರಿಗೆ ವಾಪಸ್ ಹೋಗಿ ಅಲ್ಲಿ ಡಂಕಣ್ಣಾಚಾರಿ ಅನ್ನೋ ಒಬ್ಬ ಶಿಲ್ಪಿನ ಕರ್ಕೊಬಂದು ಇಲ್ಲಿ ಒಂದು ಬೃಹದ್ದಾದ ದೇವಾಲಯವನ್ನ ನಿರ್ಮಾಣ ಮಾಡ್ತಾರೆ. ಸೊ ಏನು ಅಲ್ಲಿಂದ ಹೇಳಿದೆ ಅಲ್ಲಿಂದ ಇಲ್ಲಿ ಇದು ಮುಂಭಾಗ, ಅಂದ್ರೆ ಸೂರ್ಯನ ಬಾಗ್ಲು. ದೇವಸ್ಥಾನಗಳಿಗೆಲ್ಲ ಸೂರ್ಯನ ಬಾಗ್ಲು ನಿಮ್ಗೆ ಅದು ಗೊತ್ತಿರೋದು, ಸೂರ್ಯ ಉದಯಿಸೋ ಜಾಗ. ಇಲ್ಲಿ ಅಲ್ಲಿ ಏನು ಗರ್ಭಗುಡಿ ಇತ್ತು. ಇದು ಇಷ್ಟೆಲ್ಲ ದೊಡ್ಡ ದೇವಾಲಯ. ದೇವಾಲಯದ ಮೇಲೆ ಚಿನ್ನದ ತೇರು ಎಳಿತಾ ಇದ್ರು ಅಂದ್ರೆ ತಿಳ್ಕೊಳ್ಳಿ ಎಷ್ಟು ದೊಡ್ಡದಾಗಿತ್ತು. ಮತ್ತೆ ಏನಾಯ್ತು ದೇವಾಲಯ, ಯಾಕೆ ಅಷ್ಟೇ ಎಷ್ಟಿದೆ, ಖಂಡಿತವಾಗ್ಲೂ ಅದನ್ನ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಒಂದು ಈ ಪ್ರಕೃತಿಯ ಮಡಿಗಿನ ಒಂದು ಝಲಕ್ ನೋಡ್ಕೊಳ್ಳಿ. ಭಕ್ತಾದಿಗಳು ಬಂದಿದ್ದಾರೆ, ಊಟ ಮಾಡ್ತಾ ಇದ್ದಾರೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.